ಆಕಾಶಕ್ಕೆ ಚಪ್ಪರ ಹಾಕಿ. ಸೊ ಮದುವೆ ಮನೆಗೆ ಚಪ್ರನೇ ಅಂದ ಅನ್ನೋ ಹಾಗೆ ನಮ್ಮ ಮನೆಯಲ್ಲೂ ವಿಶಾಲವಾದ ಚಪ್ರ ಹಾಕಿದರು. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಂಧುಗಳೇ, ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಶನಿವಾರದ ವ್ಲಾಗ್, ಅಂದರೆ ಡಿಸೆಂಬರ್ 8ನೇ ತಾರೀಕು ಶನಿವಾರದ ವ್ಲಾಗ್ ಇದು. ನನ್ನ ತಮ್ಮನ ಫ್ರೆಂಡ್ಸ್ ಮತ್ತೆ ನಮ್ಮ ಮಗ ನರಸಿಂಹ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಇನ್ನು ನನ್ನ ತಮ್ಮನ ಫ್ರೆಂಡ್ಸ್ ನಿಜವಾಗ್ಲೂ ಹುಡುಗರ ಫ್ರೆಂಡ್ಸೇ ಅಷ್ಟಲ್ವ, ತುಂಬ ಬೆನ್ನೆಲುಬಾಗಿ ಸಪೋರ್ಟಿವ್ ಆಗಿ ಇದ್ದರು. ಮದುವೆಯಲ್ಲಿ ತುಂಬಾ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ. ಸೊ ಈಗ ಎಲ್ಲರೂ ಬೆಳಗಿನ ಟಿಫನ್ ಮಾಡ್ತಾ ಇದ್ದೀವಿ ಹರಟೆ ಹೊಡ್ಕೊಂಡು. ಸಂಜೆ 4 ಗಂಟೆ ಅಷ್ಟರಲ್ಲಿ ನಾವೆಲ್ಲ ಚೌಟ್ರಿಗೆ ಹೊರಡ್ತಾ ಇದ್ದೀವಿ. ಸೊ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಚೌಟ್ರಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ ರೆಡಿಯಾಗಿ. ಮತ್ತು ಮನೆಯಲ್ಲಿ ಒಂದಷ್ಟು ಶಾಸ್ತ್ರಗಳಿರುತ್ತಲ್ಲ, ಮನೆ ಮಗನ ಕೈಲಿ ಈ ಥರ ಹೇಳಿಸ್ಬೇಕು ಅಂತ. ಸೊ ಆ ಶಾಸ್ತ್ರ ಎಲ್ಲನೂ ಮಾಡ್ತಾ ಇದ್ದೀವಿ. ದೊಡ್ಡಯ್ಯ ನಮ್ಮ ಅಪ್ಪನ ಮನೆ ಹೋಗ್ತಾ ದಾರಿಯಲ್ಲಿ ಗ್ರಾಮ ದೇವತೆ ಮಧುರಮ್ಮನಿಗೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಒಳ್ಳೇದಾಗಲಿ, ಮದುವೆ ಯಾವುದೇ ತೊಂದರೆ ಇಲ್ಲದೆ ಸುಸೂತ್ರವಾಗಲಿ ಅಂತ ಪೂಜೆ ಮಾಡಿಸ್ಕೊಂಡು ಹೋದೋ. ಲಗ್ನ ಪತ್ರಿಕೆ ತಂದರೆ ಯಾರಾದರೂ ಮಾಡಿಸ್ಲಿಲ್ಲ. ಕಟ್ಟು ಟೈಮ್ ಇಲ್ಲ ನನಗೆ. ಇಸ್ಕೊಬಿಡಿದ ನೋಡೋಣ. ಬಾಯ್, ಏನಾಗಲ್ಲ. ಪರ್ಸ್ ತಗೊಂಡೆ ಅಲ್ವೇನೋ? ಬಟ್ಟೆಗಳು ಇವಳೆ ಇವಳೆ ಬಂದ್ಬಿಟ್ಟು ನಂದು ಇದು ಕೊಡಿ ಚೈನಾ, ನಂದು ಇದು ಕೊಡಿ ಚೈನಾ ಅಂತ ಅವಳೆ. ಸೊ ನಾವು ಒಂದು 5:15, 5:45 ಅಷ್ಟಲ್ಲೆಲ್ಲ ಚೌಟ್ರಿ ತಲುಪಿದ್ದು. ಸೊ ಒಂದು 4-5 ವೆಹಿಕಲಲ್ಲಿ ಹೋಗಿದ್ದು. ಅದರಲ್ಲಿ ಫಸ್ಟು ಹುಡುಗನ ಕರ್ಕೊಂಡು ನಾವು ಬಂದು, ಯಾಕೆಂದರೆ ಏನು ಪೂಜೆ ಎಲ್ಲ ಇರುತ್ತೆ ಮತ್ತು ಶಾಸ್ತ್ರಗಳಿರುತ್ತೆ, ಅವನು ರೆಡಿ ಆಗಬೇಕು ಅನ್ನೋ ಕಾರಣಕ್ಕೆ ನಾವೇ ಫಸ್ಟ್ ಬಂದ್ಬಿಟ್ಟು. ಅವಳಿಗೆ ಡಿಪ್ರೆಷನ್ ಅವಳಿಗೆ. ಪಾಪ ಯಶೋಕ್ ಅವ್ರು ಬರ್ತಾವ್ರೆ, ಆನ್ ದ ವೇ. ಸುಮ್ನಿರು, ಬರ್ತಾರೆ. ಒಂದು ಸ್ವಲ್ಪ ಹೊತ್ತು ಹೊರಗಡೆ ವೆಯ್ಟ್ ಮಾಡ್ದು. ಆಮೇಲೆ ಏನು ಗಂಡು ಕರಿಯೋ ಶಾಸ್ತ್ರ ಅಂದ್ಬಿಟ್ಟು ಬಂದು ಒಳಗಡೆ ಕರ್ಕೊಂಡು ಹೋದ್ರು ಚೌಟ್ರಿ ಒಳಗಡೆಗೆ. ಸೊ ನಮ್ಮ ಹೆಣ್ಮಕ್ಳ ಮೇಯ್ನ್ ಸೆಗ್ಮೆಂಟ್ ಇದು ಮೇಕಪ್. ಸೊ ಈಗ ನನಗೆ ಮೇಕಪ್ ಮಾಡ್ತಾ ಇರೋದು ನನ್ನ ಚೈಲ್ಡ್ಹುಡ್ ಫ್ರೆಂಡೇ ಆಶಾ ಅಂತ. ಸೊ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಇವ್ರದ್ದು, ಆಶಾ ನಿಂಗಯ್ಯ ಅಂತ. ಸೊ ತುಂಬ ಚೆನ್ನಾಗಿ ಮೇಕಪ್ ಮಾಡಿದರು, ನೀವೇ ನೋಡ್ತಾ ಇದ್ದೀರಲ್ಲ. ಮತ್ತು ನಾನೊಂದು ಮರೂನ್ ಗ್ರ್ಯಾಂಡ್ ಲೆಹೆಂಗಾ ಹಾಕಿದ್ದೆ. ತುಂಬ ದಿನದ ಕನಸಿದ್ದು ನನಗೆ ಲೆಹೆಂಗಾ ಹಾಕಬೇಕು ಅಂತ. ಸೊ ನನ್ನ ತಮ್ಮನ ರಿಸೆಪ್ಷನಲ್ಲಿ ನಾನು ಕೂಡ ಮಿಂಚೋಣ ಅಂದ್ಬಿಟ್ಟು ಒಂದು ಗ್ರ್ಯಾಂಡ್ ಮರೂನ್ ಲೆಹೆಂಗಾ ಹಾಕಿದ್ದೀನಿ. ಸೊ ಇವ್ರು ಇರೋದು ಶಿವಪುರದಲ್ಲಿ, ಮತ್ತು ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ನನಗೆ ಮೇಕಪ್ ಎಲ್ಲ ಮಾಡಿಕೊಟ್ಟಿದ್ದಾರೆ.
ಮತ್ತು ಇವರ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನನಗೆ ಮದುವೆಗೆ, ರಿಸೆಪ್ಷನ್ಗೆ ಮತ್ತು ನಮ್ಮ ಬೀಗ್ರೂಟಕ್ಕೂ ಕೂಡ ಇವರೇ ಮೇಕಪ್ ಮಾಡಿದ್ದು. ಅವ್ರ ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಮೆನ್ಷನ್ ಮಾಡಿರ್ತೀನಿ, ಸೊ ಹೋಗಿ ಚೆಕ್ ಮಾಡಿ. ಸೊ ನನ್ನ ಫೈನಲ್ ಔಟ್ಲುಕ್ ಈ ಥರ ಇತ್ತು. ಮರೂನ್ ಗ್ರ್ಯಾಂಡ್ ಲೆಹಂಗಾ ಮತ್ತು ಹೇರ್ ಸ್ಟೈಲ್ ಕೂಡ ಈ ಥರ ಮೆಸ್ಸಿ ಜಡೆ ಹಾಕ್ಸ್ಕೊಂಡಿದೆ. ತುಂಬ ಜನ ಹೇಳಿದ್ರು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹುಡುಗಿರಿಗೆ ಅಷ್ಟೇ ಅಲ್ವಾ ಬೇಕಾಗಿರೋದು, ಇನ್ನೇನು ಬೇಕು, ಚೆನ್ನಾಗಿ ಕಾಣಬೇಕು. ಅದರಲ್ಲೂ ನಮ್ಮ ಫಂಕ್ಷನ್ಗಳಲ್ಲಿ ಚೆನ್ನಾಗಿ ಕಾಣಬೇಕು ಅನ್ನೋದೇ ನಮ್ಗೆ ತುಂಬ ದಿನದ ಕನಸಾಗಿರುತ್ತೆ. ಅಮ್ಮ ರೆಡಿ ಆದಮೇಲೆ ಈ ಥರ ಕಾಣಿಸ್ತಾ ಇದ್ರು. ಅವರ ಸ್ಯಾರಿ ಈ ಥರ ಪರ್ಪಲ್ ಮತ್ತು ಬ್ಲೂ ಕಾಂಬಿನೇಷನಲ್ಲಿ ಸೀರೆ ಇತ್ತು ಅವ್ರದ್ದು. ಇವರೆಲ್ಲ ನನ್ನ ತಮ್ಮನ ಫ್ರೆಂಡ್ಸ್. ಕೇಕ್ ಎಲ್ಲ ಕಟ್ ಮಾಡಿ ಇಷ್ಟು ಚೆನ್ನಾಗಿ ಮಸ್ತಿ ಮಾಡ್ತಾಯಿದ್ರು ನೋಡಿ. ಹುಡುಗ ಹುಡುಗಿದು ಔಟ್ಫಿಟ್ ಈ ಥರ ಇತ್ತು. ಅವಳು ಕೂಡ ಪರ್ಪಲ್ ಸ್ಯಾರಿ ಮತ್ತು ಬ್ಲೂ ಬಾರ್ಡರ್, ಸೇಮ್ ನಮ್ಮ ಅಮ್ಮನ ಸೀರೆ. ಚೂರು ಹೆಚ್ಚು ಕಡಿಮೆ ಇತ್ತು ಅತ್ತೆ ಸೊಸೆ ಇಬ್ಬರದು ಸೀರೆಗಳು. ನಾನು ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ದೆ ನಿಮಗೆಲ್ಲ ಈ ರಿಸೆಪ್ಷನ್ ವೀಡಿಯೋನ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನನಗಾಗಲಿಲ್ಲ. ಸೊ ನಮ್ಮ ಮದುವೆಗಳಲ್ಲಿ ನಾವು ಮೊಬೈಲ್ ಇಟ್ಕೋತೀವಿ, ಕ್ಯಾಪ್ಚರ್ ಮಾಡ್ತೀವಿ ಅಂದರೆ ಅದು ತುಂಬಾ ಕಷ್ಟ. ಗೆಸ್ಟ್ಗಳೆಲ್ಲ ಬರೋದಕ್ಕೆ ಶುರು ಮಾಡಿಬಿಟ್ರು ಮತ್ತು ಸ್ವಲ್ಪ ರೆಡಿ ಆಗೋದು ಲೇಟ್ ಆಯಿತು ನಾವು. ಸೊ ಹಾಗಾಗಿ ನಾನು ವೀಡಿಯೋಸ್ ಎಲ್ಲ ಮಾಡೋದಕ್ಕಾಗಲೇ ಇಲ್ಲ. ಮತ್ತು ಫೋಟೋಗ್ರಫಿ ಹುಡುಗಿ ಮನೆ ಕಡೆಯವ್ರು ಮಾಡಿಸಿದ್ದು. ನಾನು ಇಷ್ಟು ದಿನ ಟ್ರೈ ಮಾಡಿದೆ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಳ್ಳೋಣ ಅಂತ, ಆಗಲೇ ಇಲ್ಲ. ಇನ್ನೂ ಲೇಟ್ ಮಾಡಿದ್ರೆ ಸಖತ್ ಟೈಮ್ ಆಗಿದೆ ಈಗಲೇ ಅಂದ್ಬಿಟ್ಟು ನಾನಿವತ್ತು ಈ ವಿಡಿಯೋನ ಹಾಕ್ತಾಯಿದ್ದೀನಿ. ಆದಷ್ಟು ಫೋಟೋಸ್ನ ಕಲೆಕ್ಟ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ವ್ಲಾಗಲ್ಲಿ. ರಿಸೆಪ್ಷನ್ ಎಲ್ಲ ಮುಗಿದ್ಮೇಲೆ ಮೇಕಪ್ ಎಲ್ಲ ತೆಗೆದ್ಮೇಲೆ ಹೀಗೆ ಕಾಣಿಸ್ತಾ ಇದೆ ನಾನು. ಸೊ ಇನ್ನು ರಾತ್ರಿ ಎಲ್ಲ ಕೆಲವರು ಹರಟೆ ಹೊಡಿತಾಯಿದ್ರು, ಇನ್ನು ಕೆಲವರು ನಿದ್ದೆ ಹೊಡಿತಾಯಿದ್ರು. ಮಂಟಪ ಅಂತೂ ಫುಲ್ಲು ಖಾಲಿಯಾಗಿ ನಿಶಬ್ದವಾಗಿತ್ತು ನೋಡಿ.